ಆರಾಧ್ಯ ಮೂರ್ತಿಯು ಆರಾಧ್ಯ ಶಕ್ತಿಯು ಆಗಿರುವಂತಹ ಶ್ರೀ ಗೋಪಾಲಕೃಷ್ಣ ದೇವರನ್ನ ವಿಶೇಷವಾಗಿ ಸ್ಮರಣೆ ಮಾಡಿಕೊಂಡು ಈ ಸನ್ನಿಧಾನಕ್ಕೆ ಬಂದಿರುವಂಥ ಎಲ್ಲ ಆ ಭಕ್ತರನ್ನ ಜೊತೆಯಲ್ಲಿ ಸೇರಿಸಿಕೊಂಡು ಸನ್ನಿಧಿಯಲ್ಲಿ ಮಾಡಿಕೊಳ್ಳುವಂತಹ ಪ್ರಾರ್ಥನೆ. ನಮ್ಮೆಲ್ಲರ ಜೀವನ ಜೊತೆಯಲ್ಲಿ ಆ ಗೋಪಾಲಕೃಷ್ಣನ ಪೂರ್ಣ ಅನುಗ್ರಹ ಎನ್ನುವಂಥದ್ದು ಸದಾಕಾಲ ಸಿದ್ಧಿಯಾಗಿ ಬರಬೇಕೆನ್ನುವಂಥ ದೃಷ್ಟಿಕೋನದಲ್ಲಿ ನಮ್ಮ ಹಿರಿಯರು ಪ್ರತಿಷ್ಠಾಪನೆ ಮಾಡಿಕೊಂಡು ಆರಾಧನೆ ಮಾಡಿಕೊಂಡು ಬಂದಿರುವಂಥ ಮಹಾಶಕ್ತಿ ನಮ್ಮ ಗೋಪಾಲಕೃಷ್ಣನ ದಿವ್ಯವಾಗಿರುವಂಥ ಸಾನ್ನಿಧ್ಯ. ಆ ಸಾನ್ನಿಧ್ಯದ ಸಂಪ್ರೀತಿಗೋಸ್ಕರವಾಗಿ ಪೂರ್ವಿಕವಾಗಿ ನಡೆಸಿಕೊಂಡು ಬರುವಂತಹ 5 ದಿವಸದ ಮಹಾ ಉತ್ಸವದ 3ನೇ ದಿವಸ ವಿಶೇಷವಾಗಿ ದೇವರ ಸನ್ನಿಧಾನದಲ್ಲಿ ವಿಶ್ವರೂಪ ದರ್ಶನ ಎನ್ನುವಂತಹ ಸಂಕಲ್ಪದಲ್ಲಿ ಎಲ್ಲ ಭಕ್ತರ ಪ್ರಾರ್ಥನಾ ಪುರಸ್ಸರವಾಗಿ ಸಲ್ಲಿಸುವಂತಹ ದೀಪ ಪ್ರಜ್ವಲನ ಪುರಸ್ಸರವಾಗಿರುವಂತಹ ಸೇವೆಯೇ ವಿಶ್ವರೂಪ ದರ್ಶನ ಎನ್ನುವಂತಹ ಸಂಕಲ್ಪದಲ್ಲಿ ನಾವು ದೇವರ ಸನ್ನಿಧಿಗೆ ವಿಶೇಷವಾಗಿರುವಂತಹ ಸೇವೆಯನ್ನು ಸಮರ್ಪಿಸ್ತಾ ಇದ್ದೇವೆ. ಅದರ ಅರ್ಥ ಒಂದು ಅರ್ಥದಲ್ಲಿ ವಿಶ್ವಕ್ಕೆ ಅರ್ಜುನನ ಮೂಲಕ ವಿಶ್ವರೂಪವನ್ನು ತೋರಿಸಿಕೊಟ್ಟವನು ಗೋಪಾಲಕೃಷ್ಣ. ಅದೇ ರೀತಿಯಲ್ಲಿ ನಮಗೂ ಸಮೇತ ಬರುವಂತಹ ಹಲವು ರೀತಿಯ ಕಷ್ಟ ಕೋಟಲೆಯನ್ನು ಸಮೇತ ಸದಾಕಾಲ ತನ್ನ ಸುದರ್ಶನ ಚಕ್ರದಿಂದ ನಿವಾರಿಸಿ ಬೇಕಾಗಿರುವಂತಹ ಅಮೃತ ಕಲಶದಿಂದ ರಕ್ಷಣೆಯನ್ನು ಒದಗಿಸಿಕೊಡುವಂಥದ್ದು ಆ ಗೋಪಾಲಕೃಷ್ಣ. ಅಂತಹ ಗೋಪಾಲಕೃಷ್ಣನ ಸನ್ನಿಧಾನಕ್ಕೆ ವಿಶೇಷವಾಗಿ ಇರುವಂಥ ಹೆಸರು ಸಮೇತ ಕಣಿಪುರ ಎನ್ನುವಂಥದ್ದು. ಒಂದು ಕಣ್ವ ಮಹರ್ಷಿಯಿಂದ ಪ್ರತಿಷ್ಠಾಪನೆಯಾದ ದೇವರಾದ ಕಲಿಪುರ, ಇನ್ನೊಂದು ಕಣಿಪುರ ಅಂತ ಹೇಳಿದರೆ ವಿಶ್ವ ಕಣಿ ಅಂತ ನಮಗೆ ಒಂದು ಪ್ರಚಲಿತವಾಗಿರುವಂಥ ಒಂದು ಹೆಸರುಂಟು. ಅಂದರೆ ಸಂವತ್ಸರದ ಆದಿಯಲ್ಲಿ ಮಂಗಳಕರವಾಗಿರುವಂಥ ವಸ್ತುವನ್ನು ನೋಡಿ ಮಂಗಳಕರವಾಗಿರುವಂತಹ ಸಂಪತ್ತನ್ನು ನಾವು ಪಡ್ಕೊಳ್ಳಿಕ್ಕೆ ಆದಿಗೆ ಪೂರಕವಾಗಿ ನಾವು ಸಂಕಲ್ಪಿಸಿರುವಂಥ ವಿಷುಕಣಿ ಅನ್ನುವಂಥದ್ದು ಆ ವರ್ಷ ಇಡೀ ನಮಗೆ ಒಳ್ಳೆ ರೀತಿಯ ಆ ಸುಖ ಸಂಪತ್ತನ್ನು ದೇವರು ಅನುಗ್ರಹಿಸಿ ಕೊಡ್ತಾರೆ ಅಂತ. ಅದೇ ರೀತಿಯಲ್ಲಿ ಇಂದಿಗೂ ಸಮೇತ ಕಣಿಪುರ ಅಂತ ಆಗ ಉತ್ತರಾಯಣದ ಪ್ರಾರಂಭ ಕಾಲ, ಆ ಪ್ರಾರಂಭ ಕಾಲದಲ್ಲಿ ಈ ಸನ್ನಿಧಾನಕ್ಕೆ ಮಂಗಲಕರವಾಗಿರುವಂತಹ ವಸ್ತುವಿನ ಅಪೇಕ್ಷೆ ಇದ್ದಲ್ಲಿ ಈ ಸನ್ನಿಧಾನಕ್ಕೆ ಬಂದು ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಿದರೆ 1 ವರ್ಷಗಳ ಕಾಲ ಆ ಗೋಪಾಲಕೃಷ್ಣನ ಪೂರ್ಣ ಅನುಗ್ರಹದೊಂದಿಗೆ ಪ್ರತಿಯೊಬ್ಬರ ಜೀವನದಲ್ಲಿ ಬೇಕಾಗಿರುವಂಥ ಮಂಗಲಕರವಾಗಿರುವಂತಹ ಎಲ್ಲ ಸುಖ ಸಂಪತ್ತನ್ನು ದೇವರು ಅನುಗ್ರಹಿಸಿ ಕೊಡ್ತಾರೆ ಎನ್ನುವಂಥ ದೃಷ್ಟಿಕೋನದಿಂದ ಹಿರಿಯರು ಅದನ್ನು ಕಣಿಪುರ ಅಂತ ಕರೆದಿದ್ದಾರೆ. ಅಂತ ಕಣಿಪುರೇಶನ ವಿಶೇಷವಾಗಿರುವಂಥ ಸನ್ನಿಧಾನದಲ್ಲಿ ಇವತ್ತು ನಡೆಸಿಕೊಂಡು ಬರುವಂಥ ವಿಶ್ವರೂಪ ದರ್ಶನ ಸೇವೆಯನ್ನು ದೇವರು ಸಂತೋಷದಿಂದ ಸ್ವೀಕಾರ ಮಾಡಿಕೊಂಡು ನಮ್ಮೆಲ್ಲರ ಜೀವನದುದ್ದಕ್ಕೂ ಬರುವಂತಹ ಪಾಪಾಂಧಕಾರಂ ತ್ವರಿತಂ ನಿವಾರ್ಯ ಪ್ರಜ್ಞಾನದೀಪ ಮನಸ್ಸಿ ಪ್ರದೀಪ ಎನ್ನುವಂಥ ಸಂಕಲ್ಪದಲ್ಲಿ ಮನಸ್ಸಲ್ಲಿ ಬರುವಂಥ ಎಲ್ಲ ಅಂಧಕಾರಗಳನ್ನು ನಿವಾರಣೆ ಮಾಡಿ ಜ್ಞಾನಮಯವಾಗಿರುವಂತಹ ಆ ಪ್ರಕಾಶಮಾನಯುಕ್ತವಾಗಿರುವಂತಹ ಜೀವನವನ್ನು ಮುಂದಕ್ಕೆ ದೇವರು ಅನುಗ್ರಹಿಸಿ ಕೊಡಬೇಕು ಅಂತ ನಾವೆಲ್ಲರೂ ಸಮೇತ ಭಕ್ತರ ಜೊತೆ ಸೇರಿಕೊಂಡು ಸನ್ನಿಧಿಯಲ್ಲಿ ಮಾಡಿಕೊಳ್ಳುವಂಥ ವಿಶೇಷವಾಗಿರುವಂಥ ಪ್ರಾರ್ಥನೆ. ಮಂಗಲಂ ಭಗವಾನ್ ವಿಷ್ಣು ಮಂಗಲಂ ದೇವಕೀ ಪುತ್ರೋ ಮಂಗಲಂ ಗರುಡಧ್ವಜ ಓಂ ಶಾಂತಾಕಾರಂ ಗಗನಶಯನಂ ಬ್ರಹ್ಮಾಂಡೇಶಂ ವಿಶ್ವಾಧಾರಂ ಗಗನಸದೃಶಂ ಮೇಘವರ್ಣಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿನಧ್ಯಾನಗಮ್ಯಂ